ಏನು ಸರ್ ಮಂಗಣ್ಣಿಯವರು ಸರ್ ಅವರ ಮಟ್ಟಕ್ಕೆ ನಾನು ಅವನಿಗೆ ಉತ್ತರ ಕೊಡೋಕ್ಕೆ ನಾನು ರೆಡಿ ಇಲ್ಲ. ಏಕೆಂದರೆ ಅವನ ಲೆವೆಲಿಗೆ ನಾನು ಇಳಿಯೋಕ್ಕೂ ಆಗೋಲ್ಲ. ಅವನು ಸತ್ಯನೇ ಎಲ್ಲೋ ಒಂದು ಕಡೆ ಸುಳ್ಳನ್ನೇ ಎಲ್ಲೋ ಒಂದು ಕಡೆ ಸತ್ಯ ಮಾಡೋಕ್ಕೆ ಹೊರಟಿದ್ದಾನೆ ಆಯಿತಾ. ನಾನು ಅದಕ್ಕೆಲ್ಲ ಅವನ ಮಟ್ಟಕ್ಕೆ ರೆಡಿ ಇಲ್ಲ. ನಾನು ಹೇಳೋದೇನಂತ ಹೇಳಿದ್ರೆ ನಾನು ಮಾತಾಡೋದಲ್ಲ ಸತ್ಯ ಆಯಿತಾ. ನಾನು ಯಾವುದೇ ಕಾರಣಕ್ಕೂ ಆ ಥರ ಥರ್ಡ್ ಕ್ಲಾಸ್ ಕೆಲಸಕ್ಕೆ ನಾನು ಅವನ ಭಾಷೆಯಲ್ಲಿ ಉಪಯೋಗಿಸೋಕ್ಕೆ ಹೋಗೋದಿಲ್ಲ. ಯಾಕೆ ನಾನು ಎಲ್ಲರಿಗೂ ಗೌರವ ಕೊಟ್ಟು ಮಾತಾಡೋಂಥನು, ಗೌರವ ಕೊಟ್ಟೆ ಮಾತಾಡ್ತೀನಿ. ಅದು ಯಾರು ಮಾತಾಡಬೇಕು ಅವ್ರು ಮಾತಾಡ್ಕೊತಾರೆ. ಸರ್ ಹೇಳಿದ್ನಲ್ಲ ಸರ್, ಮೂರು ಬಿಟ್ಟವ್ರಿಗೆ ಏನೋ ಒಂದು ಗಾದಿ ಇದೆ. ನನಗೆ ಗಾದಿ ಹೇಳೋಕ್ಕೆ ಬರೋಲ್ಲ. ಮೂರು ಬಿಟ್ಟವ್ರಿಗೆ ನಾನು ಆನ್ಸರ್ ಮಾಡೋಕ್ಕಾಗಲ್ಲ. ನಾನು ಅವನ ಮಟ್ಟಿಗೆ ಇಳಿದು ರಾಜಕೀಯ ಮಾಡೋಕ್ಕಾಗಲ್ಲ, ನಾನು ಆನ್ಸರ್ ಮಾಡೋಕ್ಕಾಗಲ್ಲ. ನಾನು ಮೊನ್ನೆ ಏನು ನಾನು ಕ್ವಶನ್ ನಾನು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ರೆ ಅದೆಲ್ಲ ಸತ್ಯವಾಗಿರೋ ಅಂಥದ್ದು. ಅವನ ಮಟ್ಟಕ್ಕೆ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಮಾಡೋರು ಮಾಡ್ತಾರೆ, ಆದರೆ ಆ ಕೀಳು ಮಟ್ಟಕ್ಕೆ ನಾನು ಇಳಿಯೋಕ್ಕೆ ಹೋಗೋದಿಲ್ಲ. ನನಗೆ ಮಾಗಡಿ ತಾಲೂಕಲ್ಲಿ ಕೃಷ್ಣಮೂರ್ತಿ ಏನು ಅನ್ನೋದು ಗೊತ್ತು. ಅವನಿಗೆ ಬಿಂಬಿಸ್ಬೇಕಾಗಿಲ್ಲ, ಈಗ ಬಂದು ನಾನು ಬಿಂಬಿಸ್ಬೇಕಾಗಿಲ್ಲ. ಹೌದು, ನಾನು ಹೈಕಮಾಂಡು ಅವನೇ ಟಿಕೆಟ್ ಕೊಟ್ಟವನೇ, ಎಲ್ಲ ಮಾಡಿಸವನೇ. ಅವ್ನು ಒಳ್ಳೇದಾಗಲಿ. ನಾನು ಅವನ ಬಗ್ಗೆ ನಾನು ತಕ್ಕರೆ ಎತ್ತಕ್ಕೆ ಹೋಗೋದಿಲ್ಲ. ಚರ್ಚೆ ಫಿಕ್ಸ್ ಮಾಡಿದ್ದೀವಲ್ಲ ಸರ್, 25ಕ್ಕೆ ಬರಲೇಬೇಕು ಸರ್. ಶಾಸಕರಿಗೆ ಅವಮಾನ ಮಾಡಿದ್ದೀವಿ, ಬರಲೇಬೇಕು ಅಂತ ಹೇಳಿದ್ದೀವಿ. ನಾನು ಇವತ್ತು ಮಾತಾಡ್ಕೊಂಬಂದಿದ್ದೀನಿ. ನೀವು ಬರಬೇಕು, ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆಯೋ ತರಬೇಕು ಅಂತ ಹೇಳಿದ್ದೀನಿ. ಅವರು ಬರ್ತಾರೆ, ರೆಡಿ ಇದ್ದೀವಿ ಸರ್. ನಾವು 25ಕ್ಕೆ ಡೇಟ್ ಕೊಟ್ಟಮೇಲೆ ರೆಡಿ ಇದ್ದೀವಿ ಸರ್. 11 ಗಂಟೆಗೆ ಅಂತ ಹೇಳಿದ್ದೀವಲ್ಲ ಸರ್, 11 ಗಂಟೆಗೆ ರೆಡಿ ಇದ್ದೀವಿ. ನಾವು ಇರ್ತೀವಿ ಸರ್, ನಾವು ರೆಡಿ ಇರ್ತೀವಿ ಸರ್. ನಾವು ಅದಕ್ಕೆಲ್ಲ ಆನ್ಸರ್ ಏನು ಕೂಡ ಅವ್ರು ಏನು ಆಪಾದನೆ ಮಾಡ್ತಾರೋ ಅದಕ್ಕೆ ಉತ್ತರ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಅಕಸ್ಮಾತ್ ಅವರೇನೋ ಆ ಡೇಟ್ ಆಗೋದಿಲ್ಲ, ಇನ್ನೊಂದು ಡೇಟ್ ಕೊಡಬೇಕು ಅಂತೇಳಿದ್ರೆ ಅದಕ್ಕೂ ನಾವು ರೆಡಿ ಇದ್ದೀವಿ. ಅವರೇ ಪ್ಲೇಸ್ ಬುಕ್ ಮಾಡಿದ, ಅವರೇ ಪ್ಲೇಸ್ ಗೊತ್ತು ಮಾಡಿದ್ದಾರೆ. ಅವ್ರ ದಿನಾಂಕ ಗೊತ್ತು ಮಾಡಲಿಲ್ಲ, ನಾವಾಗ ಮಾಡ್ತಾಯಿದ್ವಿ ಸರ್. ನಾವು ನೋಡಿ ಸರ್, ಸುಮ್ಮನೆ ನಾವು ಯಾರನ್ನೂ ಟೀಕೆ ಮಾಡೋರಲ್ಲ ಸರ್. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾಯಿದ್ದಾರೆ. ನೀವು ಮಾಧ್ಯಮ ಮಿತ್ರರು ಒಂದು ಯೋಚನೆ ಮಾಡಬೇಕು. ನಾವು ಯಾರ ಬಗ್ಗೆ ಏನಾದರೂ ಟೀಕೆ ಮಾಡಿದ್ದೀವ? ನಾವು ಹಾಸ್ಪಿಟ್ಲ್ ವಿಷಯವಾಗಿ ಚರ್ಚೆ ಮಾಡಿದ್ರೆ ಜೆ.ಡಿ. ಕೃಷ್ಣಪ್ಪನವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಬಿಟ್ಟರೆ ನಾವು ಮಂಗಣ್ಣಿನಾಗಲಿ ಅವ್ರ ನಾಯಕರನ್ನಾಗಲಿ ನಾವು ಟೀಕೆ ಮಾಡಿದವರಲ್ಲ. ಇದಕ್ಕೆ ಬಹಿರಂಗ ಚರ್ಚೆ ಕರೆದವ್ರು ಏನಿದ್ದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ರೆ ನೀವು ದಿನಾಂಕ ಗೊತ್ತು ಮಾಡಿದ್ದೀವಿ. ಅವರೇ ಬೆಳೆಸ್ಕೊಂಡು ಏನೋ ಇಲ್ಲದೆ ಇರೋದೆಲ್ಲ ಬೆಳೆಗಳು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಕೃಷ್ಣಮೂರ್ತಿ ಏನೋದು ಮಾಗಡಿ ತಾಲೂಕಿನ ಜನತೆ ಗೊತ್ತು. ನಾನೇ ಹೆಚ್ಚಿಗೆ ಮಾತಾಡೋಕೆ ಹೋಗಲಿ, ಜನ ತೀರ್ಮಾನ ಮಾಡ್ತಾರೆ. ಈಗ ಪ್ರಮುಖ ವಿಚಾರ ಏನೇನು ಸರ್ ಈಗ ಚರ್ಚೆ? ಸರ್ ಅವ್ರು ಆಪಾದನೆ ಮಾಡ್ತಾರೆ. 600 ಕೋಟಿ ಹಗರಣ ಅಂತಾರೆ, ಮತ್ತೇನೋ ಉಮಾ ಗೋಲ್ಡು ಅಂತಾರೆ ಕುದೂರಿನಲ್ಲಿ, ಪ್ಲಸ್ ಇನ್ನೊಂದು ಯಾವುದೋ ಮಾಗಡಿ ಜಾಗ ಅಂತಾರೆ, ಇನ್ನು ಗೋಮಾಳದ ಜಾಗ ಅಂತಾರೆ. ಇನ್ನು ಏನೋ ಹಲವಾರು ಆಪಾದನೆಗಳು ಮಾಡಿ ಅದಕ್ಕೆಲ್ಲ ಪ್ರೂಫ್ ತರಲಿ, ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಅದಕ್ಕೆ ಆನ್ಸರ್ ಮಾಡಿ ಪ್ರಚಲಿತವಾಗಿದ್ದಂಥ ಇದು ಈಗ ಹೆಂಗೆ ಸರ್ ಅಂತ್ಯ ಕಡಬೇಕಲ್ಲ ಸರ್. ಈಗ ಅಂತ್ಯ ಆಗಬೇಕಲ್ಲ ಸರ್. ಎಷ್ಟು ದಿನ ಅಂತ ಅದನ್ನ ಹೇಳ್ಕೊಂಡು ಹೋಗೋಕ್ಕಾಗುತ್ತೆ? ಎಷ್ಟು ದಿನ ನಾನು ನೋಡ್ತಾ ಇದ್ದೀನಪ್ಪ. ನಾನು ಮಾಗಡಿ ತಾಲೂಕು ರಾಜಕೀಯಕ್ಕೆ ಬಂದಾಗಿಂದೂ ಸ್ಟಾರ್ಟ್ ಆಗ್ತಲೇ ಇವೆ, ಆಪಾದನೆಗಳು ಹೋಗ್ತಲೇ ನಡೀತಲೇ ಇವೆ. ಈಗ ನಾವು ಪಕ್ಷದ ಮುಖಂಡರಾಗಿ ನಾವು ಅದನ್ನು ಅಂತಿಮ ಒಂದು ರೂಪ ಕೊಡಬೇಕಲ್ಲ. ಅದಕ್ಕೆ ಇತಿಶ್ರೀ ಆಡ್ಬಿಡೋಣ. ಇದ್ರೆ ಆಯಿತು, ತಪ್ಪು ಒಪ್ಕೊಳ್ಳೋಣ. ನಾವು ತಪ್ಪು ಒಪ್ಕೊಳ್ತೀವಿ. ನಾವು ಮತ್ತು ದಾಖಲೆ ಏನೋ ಕೊಡಲಿಲ್ಲ ನಾವು ಅಂತೇಳಿ ನಾವು ತಪ್ಪು ಒಪ್ಕೊಂಡಂಗೆ ತಾನೆ. ಅದೇನೋ ಬಾಲಣ್ಣನ ಮನೆಗೆ ಬಂದಾಯ್ತಾ? ಇಲ್ಲ ಯಾವ್ದಾರು ಗೋಮೂಲ ಜಾಗ ಬರ್ಸ್ಕೊಂಡವ್ರ? ಇಲ್ಲ ಉಮಾಗೋಲ್ಡ್ ಉಮಾಗೋಲ್ಡ್ ಚಿನ್ನ ಇಟ್ಬಿಟ್ಟೇನೋ ಅದು ತಮ್ಮಜನವ್ರು ದುಡ್ಡು ತಗೊಂಡವ್ರು? ಅವೆಲ್ಲ ಬರಲಿ ಸರ್, ಚರ್ಚೆಗೆ ಬರಬೇಕಲ್ಲ ಸರ್. ಏನೇನು ಕರ್ತವ್ಯ ಅಂತ ಇರುತ್ತಲ್ಲ ಸರ್. ಒಬ್ಬ ನಿರ್ದೇಶಕರಾದೋ ಬ್ಯಾಂಕಿನ ಅಧ್ಯಕ್ಷರಾದೋದು ಏನು ಕರ್ತವ್ಯ ಅಂತ ಇರ್ತದೆ, MLA ಆದೋದು ಏನು ಕರ್ತವ್ಯ ಅಂತ ಇರ್ತದೆ, ಅದೆಲ್ಲ ಚರ್ಚೆ ಮಾಡೋಣ ಸರ್. ಬಹಿರಂಗ ಚರ್ಚೆ ಮಾಡೋದು, ಜನಗಳಿಗೆ ಹೋಗ್ಬೇಕು ಸರ್. ಈಗೇನು ಹೇಳಿದ್ನಲ್ಲ, ಸುಳ್ಳನ್ನೇ ನಿಜ ಮಾಡೋ ಇದಕ್ಕೆ ಬಂದ್ಬಿಟ್ಟವ್ರೀಗ. ಆಗೊಂದು ನಾವು ರೆಡಿ ಇದ್ದೀವಿ ಸರ್. ನಾವು ರೆಡಿ ಇದ್ದೀವಿ. 25ನೇ ತಾರೀಕು ಶನಿವಾರ ಬೆಳಗ್ಗೆ 11 ಗಂಟೆಗೆ ಜಾಗನೂ ಫಿಕ್ಸ್ ಮಾಡಿದ್ವಿ. ಅವರೇ ಜಾಗ ಫಿಕ್ಸ್ ಮಾಡಿದ್ದು, ನಾವಲ್ಲ. ಚಕ್ರಬಾಯಿ VSS ಅಂತೇಳಿ ಆ VSS ರೆಡಿ ಇದ್ದೀವಿ ನಾವು.